ಒಂದು ಜ್ವಾಲಾಮುಖಿಯಿಂದ ಹೊರಬಂದು ಒಂದು ದೊಡ್ಡ ಹೊಳೆಯುವ ಅಗ್ನಿಸಿಂಹದ ಮೊಟ್ಟೆ ಉರುಳಿ ಉರುಳಿ ಒಂದು ಹಳ್ಳಿಯವರೆಗೆ ಬಂದು ತಲುಪುತ್ತದೆ. ಅದನ್ನು ಕಂಡ ಹಳ್ಳಿಯವರು ಆಶ್ಚರ್ಯದಿಂದ ಓಡಿ ಬರುತ್ತಾರೆ. ಆದರೆ ಅಷ್ಟೊಂದು ಭಾರಿ ಮೊಟ್ಟೆಯನ್ನು ನೋಡಿ ಭಯಪಟ್ಟು ಹೋಗುತ್ತಾರೆ. ಈ ಚಾನೆಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಮಾಡಿ. ಭಯದಿಂದ ಹಳ್ಳಿಯವರು ಆ ಮೊಟ್ಟೆಯನ್ನು ಹಳ್ಳಿಯಿಂದ ದೂರವಾಗಿ ಕಾಡಿನ ಕಡೆಗೆ ತಳ್ಳಿಬಿಡುತ್ತಾರೆ. ಆ ಮೊಟ್ಟೆ ಕಾಡಿನಲ್ಲಿ ಒಂದು ಪರ್ವತದ ಗುಹೆಯ ಬಳಿ ಹೋಗಿ ಬೀಳುತ್ತದೆ. ಕೆಲವು ದಿನಗಳ ನಂತರ ಆ ಮೊಟ್ಟೆ ಒಡೆಯುತ್ತದೆ. ಅದರಿಂದ ಒಂದು ಚಿಕ್ಕ ಅಗ್ನಿಸಿಂಹ ಹೊರಬರುತ್ತದೆ. ಸಮಯ ಕಳೆಯುತ್ತಾ ಹೋಗುತ್ತದೆ. ಒಂದು ದಿನ ಹಳ್ಳಿಯಲ್ಲಿ ಅಚಾನಕ್ ಭಾರೀ ಚಳಿ ಶುರುವಾಗುತ್ತದೆ. ಹಿಮಪಾತದಿಂದ ಸಂಪೂರ್ಣ ಹಳ್ಳಿ ಮುಚ್ಚಿ ಹೋಗುತ್ತದೆ. ಜನರು ತಣ್ಣೆಯಿಂದ ನರಳಲು ಶುರು ಮಾಡುತ್ತಾರೆ. ಅದೇ ಸಮಯದಲ್ಲಿ ಬೆಳೆದ ಅಗ್ನಿಸಿಂಹ ಹಳ್ಳಿಗೆ ಬರುತ್ತದೆ. ಅದು ತನ್ನ ಬೆನ್ನು ಮೇಲೆ ಎಲ್ಲಾ ಹಳ್ಳಿಯವರನ್ನು ಕೂರಿಸಿಕೊಂಡು ಆ ಗುಹೆಯೊಳಗೆ ಕರೆದುಕೊಂಡು ಹೋಗುತ್ತದೆ. ತನ್ನ ದೇಹದ ಉಷ್ಣದಿಂದ ಎಲ್ಲರನ್ನೂ ಚಳಿಯಿಂದ ರಕ್ಷಿಸುತ್ತದೆ. ಹಳ್ಳಿಯವರ ಜೀವ ಉಳಿಯುತ್ತದೆ. ಆದರೆ ಅಗ್ನಿಸಿಂಹ ಮಾತ್ರ ಮೌನವಾಗಿ ಕಣ್ಣೀರಿಡುತ್ತದೆ. ಒಮ್ಮೆ ತಳ್ಳಿ ಹಾಕಿದವರು ಇಂದು ಅದರ ಉಷ್ಣದಿಂದ ಬದುಕಿದ್ದಾರೆ ಎಂಬ ನೋವಿನಿಂದ.